ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರಣ ಬೇಕಾ? ನಿಮ್ಮಪ್ಪನ ಮೋಸ ಮಾಡಿ ಬುಟ್ಟಿಗೆ ಹಾಕೊಂಡು ನಿನ್ನಮ್ಮನಿಗೆ ಮೋಸ ಮಾಡಿದಾಳೆ. ಸಾಕ ಕಾರಣ ಅಥವಾ ಇನ್ನೂ ಏನಾದರೂ ಕೊಡ್ಲಾ? ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡ್ಬಿಟ್ರಿ ಅತ್ತೆ. ರಿತುಗೆ ಇಂಥ ದೊಡ್ಡ ಸತ್ಯ ಹೇಳ್ಬಿಟ್ರಲ್ಲ, ಅದನ್ನ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ ಅತ್ತೆ. ದೊಡ್ಡಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆ ಪದ್ಮ ಲಕ್ಷ್ಮಣನ ಎರಡನೇ ಹೆಂಡತಿ. ಪದ್ಮ ಊರ್ಮಿಳಂಗೆ ಸವತಿ, ನಿನಗೆ ಮಲತಾಯಿ. ಇಲ್ಲ, ನಾನು ಇದನ್ನ ನಂಬಲ್ಲ. ಅಪ್ಪ ಎರಡನೇ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡಮ್ಮ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇದು ಜೋಕ್ ಮಾಡೋ ವಿಷಯನ ಋತು? ಹಾ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು. ಇದೇ ಸತ್ಯ. ಈ ಕಹಿ ಸತ್ಯನ ನಿನಗೆ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಇನ್ನ ಊರ್ಮಿಳನ್ ನೆನೆಸ್ಕೊಂಡು ಯೋಚನೆ ಮಾಡು. ಅವಳಿಗೇನಾಗ್ಬೇಡ. ಅದಕ್ಕೆ ಈ ವಿಷಯನ ಹೊರಗಡೆ ಎಲ್ಲೂ ಹೇಳಿಲ್ಲ. ನೀನ್ ನೋಡಿದ್ರೆ ಶಿವಳ ಜೊತೆ ಸೇರ್ಕೊಂಡು ಪದ್ಮ ಒಳ್ಳೆಯವಳು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದೀಯ. ಪದ್ಮ ಒಳ್ಳೆಯವಳ? ಅತ್ತಿಗೆ ಅತ್ತಿಗೆ ಅಂತ 3 ಹೊತ್ತು ಇವಳ ಹಿಂದೆನೆ ಸುತ್ತೀಯಲ್ಲ, ಇವಳನ್ನೇ ಕೇಳು. ಇವಳೇ ನಿಜ ಹೇಳ್ತಾಳೆ. ಏ ಹುಡುಗಿ, ಹೇಳು, ಏನು ಸತ್ಯ ಅಂತ ಹೇಳು. ನಿನ್ನಾದ್ನಿ ಕೇಳ್ತಾ ಇದ್ದಾಳಲ್ಲ. ಗೊತ್ತಾಯ್ತಾ? ಹೇಗೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದಾಳೆ ನೋಡು. ರಿತು, ಇವಳೆಲ್ಲಿ ನಿಜ ಹೇಳ್ತಾಳೆ? ತಪ್ಪು ಮಾಡಿದವ್ರಿಗೆ ಆ ಧೈರ್ಯ ಇರಲ್ಲ. ಆ ಪದ್ಮನ್ನ ನಮ್ಮನೆ ಕರ್ಕೊಂಡ್ಬಂದಿದ್ದೆ ಇವಳು. ಅದು ಆ ಪದ್ಮ ನಿಮ್ಮ ಅಪ್ಪನ ಎರಡನೇ ಹೆಂಡತಿ ಅಂತ ಗೊತ್ತಾದ ಮೇಲೂ ಶಿವಳು ಅವಳನ್ನ ನಮ್ಮನೆ ಕರ್ಕೊಂಡು ಬಂದಿದ್ದಾಳೆ. ಇದು ನಮ್ಮ ಯಜಮಾನ್ರ ಜಾತಕ. ಇತ್ತೀಚೆಗೆ ಅವ್ರು ಯಾಕೋ ತುಂಬಾ ಮಂಕಾಗಿರ್ತಾರೆ. ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ. ಅವ್ರೇನೋ ಹೇಳ್ಕೊತಾನೂ ಇಲ್ಲ. ನಿನ್ನ ಗಂಡನ ಜಾತಕದಲ್ಲಿ ದಾಂಪತ್ಯ ದೋಷ ಇದೆ. ಸಮಾಧಾನ ಮಾಡ್ಕೊ. ಮುಟ್ಬೇಡಿ ನನ್ನ.
ರಿತು ಯಾಕೆ ಏನಾಯ್ತು? ಜೊತೆಗೆ ಇದ್ದು ಎಂತ ನಂಬಿಕೆ ದ್ರೋಹ ಮಾಡ್ಬಿಟ್ರಿ, ಮೋಸ ಮಾಡ್ಬಿಟ್ರಿ. ನಮ್ಮಮ್ಮಂಗೆ ಯಾಕೆ ನೀವು ಈ ತರ ಮಾಡಿದ್ರಿ? ಅವ್ರೇನ್ ಮಾಡಿದ್ರು ನಿಮ್ಗೆ? ನಿಮ್ಗೆಲ್ಲ ಗೊತ್ತಿದ್ದೆ ಅಲ್ವಾ ಪದ್ಮನ್ನ ಮತ್ತೆ ನಚ್ಚಿನ ಮನೆ ಕರ್ಕೊಂಡ್ ಬಂದಿದ್ದು? ಅವರಿಬ್ರು ಅಪ್ಪನ್ 2ನೇ ಫ್ಯಾಮಿಲಿನ. ಇದು ನಿಮಗ್ ಗೊತ್ತಿತ್ತಾ? ಅರಿತು ಇಲ್ಲೋಡು, ನನ್ನ ಮಾತು ಕೇಳು ಪ್ಲೀಸ್. ಯಾಕೆ ಕೇಳ್ಬೇಕು? ನಿಮ್ ಮಾತನ್ನ ನಾನು ಯಾಕೆ ಕೇಳ್ಬೇಕು? ಯಾವ ನಂಬಿಕೆ ಮೇಲೆ ಇನ್ಮೇಲೆ ನಿಮ್ ಮಾತನ್ನ ನಾನು ಕೇಳ್ಬೇಕು? ನಿಮ್ಮನ್ನ ನಾನು ಎಷ್ಟು ನಂಬಿದ್ದೆ. ನೀವೇ ಹೀಗ್ ಮಾಡ್ಬಿಟ್ರೆ ನಾನ್ ಮತ್ತೆ ಯಾರನ್ನ ನಂಬೇಕು? ರಿತು ಸ್ವಲ್ಪ ಯೋಚನೆ ಮಾಡು, ನಿನಗೆ ಅರ್ಥ ಆಗತ್ತೆ. ಕರೆಕ್ಟ್. ನೀವು ಅವ್ರ ಪರ ಅಲ್ವಾ, ಅದಕ್ಕೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ. ನಮ್ಮಮ್ಮಂಗ್ ಮೋಸ ಮಾಡಿರೋನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ಕೂಡ. ನೀವು ಪದ್ಮ ಅವರು ತುಂಬಾ ಒಳ್ಳೆಯವರು ಅಂತ ನಂಬಿ ಇಷ್ಟು ದಿನ ಕೆಟ್ಟ ಕೆಲಸ ಮಾಡ್ತಿದ್ದೆ ಅಂತ ಅನ್ನಿಸ್ತಿದೆ. ದೊಡ್ಡಮ್ಮ ಹೇಳಿದ್ದೆ ಸರಿ. ರಿತು ಇಲ್ಲಿ ಕೇಳು, ಇದ್ರಲ್ಲಿ ಬರೀ ಪದ್ಮ ಅವ್ರ ತಪ್ಪಿಲ್ಲ, ಚಿಕ್ಕ ಮಾವಂದು ತಪ್ಪಿದೆ. ಪದ್ಮ ಅವ್ರು ಕೆಟ್ಟವ್ರಲ್ಲ ರಿತು. ಮತ್ತೆ ನಮ್ಮಮ್ಮ ಕೆಟ್ಟವ್ರಾ? ಈ ಮನೆಗೆ ನೀವು ಬಂದಾಗ ಮೊದಲು ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಅಮ್ಮಂಗೆ ನಿಮ್ಮ ಮೇಲೆ ಅದೆಷ್ಟು ಪ್ರೀತಿ, ನೀವು ಅಂದ್ರೆ ಅವ್ರಿಗೆ ಎಷ್ಟು ಗೌರವ. ಅಂತ ಅಮ್ಮಂಗೆ ನೀವು ಮೋಸ ಮಾಡ್ಬಿಟ್ರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಇಲ್ಲ ರಿತು, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ನಾನು ಚಿಕ್ಕತ್ತಾಗಿ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅಬ್ಬಬ್ಬಬ್ಬಬ್ಬ, ಇಷ್ಟೆಲ್ಲ ಆದ್ಮೇಲೂ ಯಾವ ಮುಖನ ಇಟ್ಕೊಂಡು ನಿಮ್ಮನ್ನ ನೀವು ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಒಟ್ಟಿನಲ್ಲಿ ನಮ್ಗಿಂತ ಆ ಪದ್ಮ ಅವರೇ ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆದ್ರು ಅಲ್ವಾ? ರಿತು ಹಾಗೆ ಕರಿಬೇಡಿ ನನ್ನ, ಹಾಗೆ ಕರಿಬೇಡಿ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡೋದಿಲ್ಲ, ಏನು ಹಂಚ್ಕೊಳ್ಳೋದು ಇಲ್ಲ. ಐ ಹೇಟ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.